ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 6ನೇ ಪಾಠವಾದ ಐ ಆಮ್ ದ ಲ್ಯಾಂಡ್ ಎನ್ನುವ ಪದ್ಯದ ಬಗ್ಗೆ ವಿವರಣೆಯನ್ನು ಕೊಡಲಿದ್ದೇನೆ. ಪ್ರಸ್ತುತ ಐ ಆಮ್ ದ ಲ್ಯಾಂಡ್ ಅನ್ನೋ ಪೊಯಮ್ ಅನ್ನು ಬರೆದವರು ಮರೇನಾ ಡಿ ಬೆಲ್ಲಾಗಿಂಟ ಅಂತ. ಇವರು ಇಟಲಿಯವರು ಮೂಲತಃ. ಹಾಗೆ ಶಿ ಹ್ಯಾಸ್ ಅ ಡಿಗ್ರಿ ಇನ್ ಪೊಯೆಟ್ರಿ ಆ್ಯಂಡ್ ರೆಕಾರ್ಡಿಂಗ್ ಮೀಡಿಯಾ ಫ್ರಮ್ ಮಿಲ್ಸ್ ಕಾಲೇಜ್ ಆ್ಯಂಡ್ ಆನ್ MFA in Visual Arts from University of California at San Diego. She was a founder of the feminist publishing house Kelsey Street Press of Berkeley in 1997. Her poetry has appeared in anthologies and magazines in Canada, Italy, Britain, Australia and other USA. ಸೊ ಇದು ಪೊಯೆಟೆಸ್ನ ಬಗ್ಗೆ ಪರಿಚಯ. ಇನ್ನು ಐ ಆಮ್ ದ ಲ್ಯಾಂಡ್ ಪೊಯಮಲ್ಲಿ ನಿಮಗೆ ಏನು ಹೇಳಕ್ ಕೊಟ್ಟಿದ್ದಾರೆ ಅಂದರೆ, ಒಂದು ವೇಳೆ ಭೂಮಿ ನಮಗೆ ಏನಾದರೂ ಹೇಳೋದಿದ್ರೆ, ಭೂಮಿ ನಮಗೆ ಕೆಲವೊಂದಿಷ್ಟು ಮಾತನ್ನು ಹೇಳೋದಿದ್ರೆ, ತನ್ನ ನೋವುಗಳನ್ನು ತನ್ನ ಖುಷಿಗಳನ್ನು ಹೇಳ್ಕೊಳ್ಳೋದಿದ್ರೆ ಭೂಮಿ ನಮಗೆ ಹೇಗೆ ಹೇಳ್ತಿತ್ತು? ಈಸ್ ದಟ್ ಸಫರಿಂಗ್ ಆರ್ ಈಸ್ ದಟ್ ಹ್ಯಾಪಿ ವಿತ್ ಅವರ್ ಕೈಂಡ್ ಮ್ಯಾನ್ ಜೊತೆಗೆ ಅದು ಹ್ಯಾಪಿ ಆಗಿದೆಯೋ, ಸಫರ್ ಆಗ್ತಿದೆಯೋ, ಏನಾಗ್ತಿದೆ ಅಂತ ಭೂಮಿ ಏನು ಹೇಳ್ತಿತ್ತು ಅನ್ನೋದನ್ನ ಪ್ರಸ್ತುತ ಈ ಪೊಯಮ್ನಲ್ಲಿ ಹೇಳಿದ್ದಾರೆ. ಐ ಆಮ್ ದ ಲ್ಯಾಂಡ್, ಮರೇನಾ ಡಿ ಬೆಲ್ಲಾಗಿಂಟ. ಐ ಆಮ್ ದ ಲ್ಯಾಂಡ್, ಐ ವೇಟ್. ಯು ಸೇ ಯು ಓನ್ ಮೀ, ಐ ವೇಟ್. ಯು ಶೌಟ್, ಐ ಲೈ ಪೇಷಂಟ್. ಯು ಬೈ ಮೀ, ಐ ವೇಟ್. With muddy holes and call-out eyes, I stare. Then someone tickles me, plants life, fruit, grass, trees, children dance, someone sings. You come with guns and a chain-link necklace chokes me now. I wait. You cannot put a fence around the planet Earth. I am the land. I wait. ಸೊ ಇದು ಪೊಯಮು. ಈ ಪೊಯಮು ನಿಮಗೆ ಮೆಮೊರೈಸೇಷನ್ಗೆ ಇರೋದಿಲ್ಲ. ಹಾಗೆ ಒಂದು ಚಿಕ್ಕ ಪೊಯಮು, ಒಂದಿಷ್ಟು ಅಪ್ಲೈಡ್ ಕ್ವಶನ್ಸು ಎಕ್ಸಾಮಿನೇಷನ್ಸಲ್ಲಿ ಬರ್ಬೋದು. ಸೊ ಕೀಪ್ ಕಾನ್ಸಂಟ್ರೇಟಿಂಗ್ ಆನ್ ದ ಪೊಯಮ್. ಇಲ್ಲಿ ಏನು ಹೇಳ್ತಿದೆ? ಐ ಆಮ್ ದ ಲ್ಯಾಂಡ್, ನಾನು ಮದರ್ ಅರ್ತ್, ನಾನು ಭೂಮಿ, ನಾನು ಕಾಯ್ತೀನಿ. ಯು ಸೇ ಯು ಓನ್ ಮೀ, ಐ ವೇಟ್. ನೀನು ಹೇಳ್ತೀಯ, ನಿನ್ನನ್ನು ನಾನು ಕೊಂಡ್ಕೊಂಡಿದ್ದೀನಿ, ನಾನು ನಿನಗೆ ಮಾಲೀಕ ಅಂತ ನೀನು ನನಗೆ ಹೇಳ್ತೀಯ. ಭೂಮಿಗೆ, ಮನುಷ್ಯನಿಗೆ ಹೇಳ್ತಾ ಇದೆ, ನೀನು ನನ್ನ ಕೊಂಡ್ಕೊಂಡಿದ್ದೀನಿ ಅಂತೀಯ. ಆದರೂ ಕೂಡ ಐ ಡೋಂಟ್ ಹೆಸಿಟೇಟ್ ಯು, ಐ ವೇಟ್. ನಾನು ಕಾಯ್ತೀನಿ, ನೀನು ಒಳ್ಳೆಯವನಾಗ್ತೀಯ ಅಂತ ನಾನಿನ್ನು ಕಾಯ್ತೀನಿ. ಯು ಶೌಟ್, ಐ ಲೈ ಪೇಷಂಟ್. ನೀನು ನನ್ನ ಮೇಲೆ ಕೂಗಾಡ್ತೀಯ, ಬಟ್ ನಾನೇನು ಮಾಡ್ತೀನಿ, ತಾಳ್ಮೆಯಿಂದನೇ ಇರ್ತೀನಿ. ಯು ಬೈ ಮೀ, ಐ ವೇಟ್. ನೀನು ಒಬ್ಬರಿಗೆ ನನ್ನ ಮಾರಾಟ ಮಾಡ್ತೀಯ, ಹಾಗೆ ಒಬ್ಬರಿಂದ ನನ್ನ ಕೊಂಡ್ಕೋತೀಯ, ಹಾಗೆ ಮಾಲೀಕತನವನ್ನ ನೀವೇನು ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ, ಆದರೂ ನಾನು ಸುಮ್ಮನೆ ಇರ್ತೀನಿ. ಐ ವೇಟ್, ನಾನು ಕಾಯ್ತೀನಿ ಇನ್ನು. ವಿತ್ ಮಡಿ ಹೋಲ್ಸ್ ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್. ಹೇಗೆ ಭೂಮಿಯಲ್ಲಿ ಮಡ್ಡಿ ಹೋಲ್ಸ್ಗಳಾಗಿರ್ತಾವೋ, ಚಿಕ್ಕ ಚಿಕ್ಕ ರಂಧ್ರಗಳಿರ್ತಾವೋ, ಆ ರಂಧ್ರಗಳ ಮುಖಾಂತರ ನಿನ್ನ ಒಂದೇ ಸಮ ನೋಡಬಲ್ಲೆ ನಾನು ಇನ್ನೇನು ಮಾಡೋದಿಕ್ಕಾಗೋದಿಲ್ಲ. ಸೊ ಐ ಸ್ಟೇರ್ ಆಲ್ವೇಸ್, ಬಟ್ ಐ ವೇಟ್. ಐ ಕಾಂಟ್ ಡೂ ಎನಿಥಿಂಗ್. ದೆನ್ ಸಮ್ ಒನ್ ಟಿಕಲ್ಸ್ ಮೀ, ಪ್ಲಾಂಟ್ಸ್ ಲೈಫ್, ಫ್ರೂಟ್, ಗ್ರಾಸ್, ಟ್ರೀಸ್, ಚಿಲ್ಡ್ರನ್ ಡ್ಯಾನ್ಸ್, ಸಮ್ ಒನ್ ಸಿಂಗ್ಸ್. ಹಾಗೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ನನಗೆ ಯಾರೋ ಕಚ್ಗುಳಿ ಇಟ್ಟಾಗತ್ತೆ. ಟಿಕಲ್ಸ್ ಅಂದ್ರೆ ಕಚ್ಗುಳಿ ಇಟ್ಟಾಗ ಆಗತ್ತೆ ಅಂತ. ಯಾಕೆ ಕಚ್ಗುಳಿ ಇಟ್ಟಾಗತ್ತೆ? ವೆನ್ ಪ್ಲಾಂಟ್ಸ್ ಗ್ರೋ ದೇ ಸ್ಪ್ರೆಡ್ ದೇರ್ ರೂಟ್ಸ್ ಇನ್ ದ ಲ್ಯಾಂಡ್. ಸೊ ಪ್ಲಾಂಟ್ಸ್ ಬೆಳೀತಾ ಇದ್ದಾಗೂ ಅದರ ರೂಟ್ಸ್ ಭೂಮಿಯಲ್ಲಿ ಹರಡ್ತಾ ಹೋಗುತ್ತೆ. ಸೊ ಆ ರೂಟ್ಸ್ ಹರಡ್ತಾ ಹೋದಾಗೆ ನನಗೆ ಕಚ್ಗುಳಿ ಇಟ್ಟಾಗತ್ತೆ. ಯಾರೋ ಮಕ್ಕಳು ಬಂದು ಡ್ಯಾನ್ಸ್ ಮಾಡಿದಾಗ ನನಗೆ ಖುಷಿ ಆಗತ್ತೆ, ಯಾರೋ ಹಾಡು ಹೇಳಿದಾಗ ನನಗೆ ಖುಷಿ ಆಗತ್ತೆ. ಸೊ ಐ ಫೀಲ್ ಆಲ್ ದಿಸ್. ಯು ಕಮ್ ವಿತ್ ಗನ್ಸ್, ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನೌ. ನೀನು ಏನ್ ಮಾಡ್ತೀಯ? ಗನ್ಗಳ ಜೊತೆಗೆ ಬರ್ತೀಯ, ಹಾಗೆ JCB ಬುಲ್ಡೋಸರ್ಗಳನ್ನು ತಗೊಂಡು ಬರ್ತೀಯ. ಅವು ಏನ್ ಮಾಡ್ತವೆ? ಭೂಮಿಯನ್ನ ಅಗಿತವೆ. ಆ ಚೈನ್ ಲಿಂಕ್ ನೆಕ್ಲೆಸ್ ಅನ್ನೋದನ್ನ ಇಲ್ಲಿ ಅದನ್ನೊಂದು ನೆಕ್ಲೆಸ್ಗೆ ಕಂಪೇರ್ ಮಾಡಿ ಹೇಳ್ತಾ ಇದೆ. ಅದು ನನ್ನ ಅಗಿಯತ್ತೆ, ಆಗ್ಲೂ ನಾನು ಕೂಡ ಸುಮ್ಮನೆ ಇರ್ತೀನಿ, ನಾನು ಏನು ಮಾತಾಡೋದಿಲ್ಲ. ಐ ವೇಟ್, ನಾನು ಕಾಯ್ತೀನಿ, ಕಾಯ್ತಾನೆ ಇರ್ತೀನಿ. ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ನೀನು ಏನೇ ಮಾಡಿದ್ರು ಭೂಮಿಯಲ್ಲಿ ಸ್ವಲ್ಪ ಜಾಗಕ್ಕೆ ಬೇಲಿ ಹಾಕೊಳ್ಬಹುದು, ಬಿಟ್ರೆ ಇಡೀ ಭೂಮಿಗೆ ನೀನು ಬೇಲಿ ಹಾಕೋದಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹೌದು, ಯಾವತ್ತೂ ಕೂಡ ನಾವು ಇಡೀ ಭೂಮಿಗೆ ಬೇಲಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಸೊ ಐ ಆಮ್ ದ ಲ್ಯಾಂಡ್, ಐ ವೇಟ್. ಸೊ ಇದಕ್ಕಾಗಿ ನಾನು ಏನ್ ಮಾಡ್ತೀನಿ, ನೀನೇನ್ ಮಾಡಿದ್ರು ನಾನು ಕಾಯ್ತಾ ಇರ್ತೀನಿ, ಏನು ಮಾತಾಡೋದಿಲ್ಲ. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ, ಭೂಮಿಯ ಮಹತ್ವವನ್ನು ನಮಗೆ ಪೊಯೆಟೆಸ್ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಭೂಮಿ ಮೇಲೆ ಎಷ್ಟೆಲ್ಲ
ನಮ್ಮ ಪರಾಕ್ರಮಗಳನ್ನು ತೋರಿಸಿದ್ರು ಕೂಡ ಭೂಮಿ ನಮ್ಮ ಮೇಲೆ ಯಾವುದೇ ತರ ರಿಯಾಕ್ಟ್ ಮಾಡದೆ ಇನ್ನೂ ಕೂಡ ಪೇಷಂಟ್ ಆಗಿ ಕಾಯ್ತಾ ಇದೆ. ಸೊ ನಾವು ನಮ್ಮ ಏನು ನಮ್ಮತನವನ್ನ ನಾವು ಬದಲಾಯಿಸ್ಕೊಳ್ಬೇಕು. ಭೂಮಿ ಬಗೆಗಿನ ನಮ್ಮ ತಾತ್ಸಾರವನ್ನ ಅಥವಾ ನಾವು ಅದನ್ನ ಕೊಂಡ್ಕೊಂಡಿದೀವಿ ಅಂತ ಏನು ಹಾರಾಟ ಮಾಡ್ತೀವಿ ಅದನ್ನ ನಾವು ನಿಲ್ಲಿಸಿ ಸ್ವಲ್ಪ ಮಟ್ಟಿಗೆ ಭೂಮಿಯ ಬಗ್ಗೆ ಕಾಳಜಿನ ತಗೊಳ್ಬೇಕು, ಕಾಳಜಿನ ವಹಿಸ್ಬೇಕು ಅನ್ನೋ ಮಟ್ಟದಲ್ಲಿ ಈ ಪೋಯಮ್ ಅನ್ನ ಬರೆದಿದ್ದಾರೆ. ಇನ್ನು ಈ ಪೋಯಮ್ ಇದೊಂದು ಚಿಕ್ಕ ಪೋಯಮ್. ಈ ಪೋಯಂನ ಸಮ್ಮರಿಯನ್ನ ನಿಮ್ಗೆ ಕೊಡ್ತೀನಿ. This is the poem categorized under nativity. Here, the poetess wants to describe the patience of the earth. The earth is personified, and like a mother, she can tolerate all sorts of violations. This is the first person narrating poem. The poetess herself being the earth and says what are the things and she had to tolerate. In the first stanza, she explains the man says he owned the earth. She simply waits. Is it possible to own the earth because it's a planet and who gave the rights to own her? But the earth will not dispute it, the man, she would wait. The person shouted with rage, then also the earth lie patiently. He says that he bought her, still she waits. The man would exploit her, making muddy holes and the lights of the parking vehicles, but she would stare at these things. The farmer plows the land and grows the plants, trees, crops, etc. The children would come and dance on the earth. Someone comes and sings. The soldiers comes with guns and put the fence. It makes the earth to suffocate. The earth felt it is very bad. Though she suffocated, she patiently waits. Though the mother earth suffers a lot, she can patiently tolerate and challenge the man that he cannot put a fence around the planet earth. Earth as a whole planet is very big and man cannot put a fence and it's impossible for him. She can wait because she is the land. ಸೊ ಇಲ್ಲಿ ಲ್ಯಾಂಡ್ ಅನ್ನ ಮದರ್ಗೆ ಕಂಪೇರ್ ಮಾಡಿ ನಾವು ಎಷ್ಟೇ ಕಾಟ ಕೊಟ್ಟರು ಕೂಡ, ನಾವು ಎಷ್ಟೇ ಟಾರ್ಚರ್ ಮಾಡಿದ್ರು ಕೂಡ ಶಿ ಕ್ಯಾನ್ ಪೇಷಂಟ್ಲಿ ವೇಟ್ ಅನ್ನೋದನ್ನ ಮದರ್ ಅರ್ಥ ಹೇಳತ್ತೆ ಅಂತ ಈ ಪೋಯಮ್ ನಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಪ್ರಶ್ನೆ ಉತ್ತರಗಳನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಹೋಗೋಣ. Who do you think is the speaker of the poem? Here, the speaker of the poem is nothing but the land or the earth. I wait in line 1 suggests the feeling of its patience. It always patiently wait for us. In line 2, you is repeated. Do you think it refers to the same person? Who do you think that is? Yes, it refers to the same person. The person is the man who exploits the land. Bring out the contrast between the reader and the speaker as suggested in lines 4, 5 and 6. The contrast between the reader and the speaker are a man and the earth. The man shouts, earth lie patiently. Man buys earth, earth waits, and man made holes, the earth would stare. Muddy holes refers to virtual holes in the land. What does the phrase Carlotte eyes stare suggest? Try to imagine and draw if you can the picture suggested. ಒಂದು ಕಾರಿನ ಹಿಂದ್ಗಡೆದು ಲೈಟ್ ಏನು ಅದು ಬರ್ತಾ ಇದ್ರು ಕೂಡ ಮದರ್ ಅರ್ತ್ ಶಿ ಕ್ಯಾನ್ ಸ್ಟೇರ್ ಓನ್ಲಿ. ಅದನ್ನ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಚಿತ್ರವನ್ನ ಬಿಡಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ ಪೋಯಮ್ ಇಂಟ್ರೊಡ್ಯೂಸಸ್ ಸಮ್ ಟೈಪ್ಸ್ ಆಫ್ ಪೀಪಲ್ ಅಂಡ್ ಥಿಂಗ್ಸ್. ಸಮ್ ಆಕ್ಷನ್ಸ್ ಅಸೋಸಿಯೇಟೆಡ್ ವಿತ್ ದೆಮ್ ಆರ್ ಗಿವನ್ ಬಿಲೋ. ಕ್ಲಾಸಿಫೈ ದೆಮ್ ಅಪ್ರೋಪ್ರಿಯೇಟ್ಲಿ ಆಸ್ ಸಜೆಸ್ಟೆಡ್ ಇನ್ ದ ಪೋಯಮ್. ಸೊ ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ಕೆಟಗರಿಗೆ, ದ ಲ್ಯಾಂಡ್ಗೆ ಸೂಟ್ ಆಗುತ್ತೋ, ಅವ್ರ ಕಾಮನ್ ಮ್ಯಾನ್ ಅಥವಾ ಚೈಲ್ಡ್ಗೆ ಸೂಟ್ ಆಗುತ್ತೋ, ಅವ್ರ ವಾರ್ ಮಾಂಗೆರರ್ಗೆ ಇದಾಗತ್ತೋ ಅಂತ ನೀವು ಹೇಳ್ಬೇಕಾಗತ್ತೆ. ಪದಗಳು ಚೋಕ್ಸ್, ಶೂಟ್ಸ್, ವೆಯ್ಟ್ಸ್ ಅಂತೆಲ್ಲ ಇದೆ. ಸೊ ವೆಯ್ಟ್ಸ್ ಅಂದ್ರೆ ದ ಲ್ಯಾಂಡ್. ದ ಲ್ಯಾಂಡ್ಗೆ ಯಾವ್ಯಾವ ಪದಗಳು ಸೂಟ್ ಆಗುತ್ತೆ? ವೆಯ್ಟ್ಸ್ ಆಗತ್ತೆ. ಗ್ರೋಸ್, ಚೋಕ್ಸ್, ಫೇಸಸ್ ದ ಚಾಲೆಂಜ್. ಹಾಗೆ ಕಾಮನ್ ಮ್ಯಾನ್ ಅಥವಾ ಚೈಲ್ಡ್ಗೆ ಯಾವ್ದಾದ್ರು ಸೂಟ್ ಆಗ್ಬೋದು? ಪ್ಲಾಂಟ್ಸ್, ಶೌಟ್ಸ್, ಸೇಸ್ ಹಿ ಓನ್ಸ್, rejoices, tramples, sings. A warmongererge shoots, destroys, kills. Pick out the line from the poem that expresses the self-assertion of the speaker. The self-assertion of the speaker is you cannot put a fence around the planet Earth. ಏನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಲೈನ್. Read the passage carefully and answer the question set on it. I wait is repeated 5 times in the poem. What quality of the speaker is highlighted with this repetition?
So here the patience of the earth is highlighted with the repetition of the word wait 5 times in the poem. Though the man exploits the land and earth patiently tolerates man's deeds, here the earth exhibits her patience which is unchallengeable. Her limits of patience is maximum. The poem has figures of speech. One is given, a chain link necklace chokes me, is personification. Pick out one or two more such figures of speech from the poem. ಇನ್ನೂ ಒಂದು ಕೆಲವೊಂದಿಷ್ಟು ಫಿಗರ್ಸ್ ಆಫ್ ಸ್ಪೀಚನ್ನು ಫೈಂಡ್ ಔಟ್ ಮಾಡಿ. ಸೊ ಐ ಆಮ್ ದ ಲ್ಯಾಂಡ್, ಐ ವೇಟ್, ಯು ಶೌಟ್, ಐ ಲೈ ಪೇಷಂಟ್, ಮತ್ತು ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ಲಾಟ್ ಐ ಸ್ಟೇರ್, ಇವೆಲ್ಲ ಫಿಗರ್ ಆಫ್ ಸ್ಪೀಚ್ಗೆ ಎಕ್ಸಾಂಪಲ್ಸ್. The poem is not full of rhyming words. On the other hand, it makes us imagine some pictures like soldiers shooting, children dancing. Pick out other images from the poem. The other images are Carlot eyes stare, ಇದನ್ನ ಡ್ರಾ ಮಾಡ್ಬೋದು, someone tilling the earth or someone shouting, that is we shouting ಅಂತ. You cannot put a fence around the planet Earth. Is this a tone of weakness or self-assertion? Surely it's a tone of self-assertion. In front of the planet Earth, the man is nothing. Man has existence on the same earth. Without the earth, man cannot stand or survive on it. Which line or lines do you enjoy reciting the most? Give reason for your choice. ಸೊ ಇದನ್ನ ನೀವು ಸ್ಟೂಡೆಂಟ್ಸ್ಗಳೇ ಮಾಡಬೇಕು. ನಿಮಗೆ ಯಾವ ಲೈನು ರಿಸೈಟ್ ಮಾಡೋಕ್ಕೆ, ಮೆಮೊರೈಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇದು ಮೆಮೊರೈಸೇಷನ್ಗಿಲ್ಲ, ಬಟ್ ನಿಮಗೆ ಯಾವ ಲೈನು ತುಂಬ ಇಷ್ಟ ಆಯಿತು ಅಂತ. ಎಕ್ಸಾಂಪಲು, ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ನನಗೆ ಈ ಲೈನ್ ಇಷ್ಟ ಆಯಿತು. ಯಾಕೆ? ಮ್ಯಾನ್ ಕೆನಾಟ್ ಕಂಪೇರ್ ಹಿಮ್ಸೆಲ್ಫ್ ವಿತ್ ದ ಅರ್ತ್ ಪ್ಲಾನೆಟ್. ದೇರ್ ಇಸ್ ಅ ವ್ಯಾಸ್ಟ್ ಗ್ಯಾಪ್ ಆರ್ ಡಿಫರೆನ್ಸ್ ಬಿಟ್ವೀನ್ ದ ಟು, ಅಲ್ವಾ? When we recite these lines, we can rejoice because it's a challenge for the self-assertion of the earth. ಸೊ ಇಲ್ಲಿಗೆ ಐ ಆಮ್ ದ ಲ್ಯಾಂಡ್ ಪಾಠ ಹಾಗೆ ಅದರದ ಏನು ಸಮ್ಮರಿ ಹಾಗೆ ಕ್ವಶನ್ ಆನ್ಸರ್ಗಳನ್ನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ತುಂಬ ಚಿಕ್ಕ ಪೋಯಮು, ಈಸಿ ಇದೆ. ಯು ಕ್ಯಾನ್ ರೈಟ್ ದ ಆನ್ಸರ್ಸ್ ವೆಲ್ ಇನ್ ದ ಎಕ್ಸಾಮಿನೇಷನ್. ಐ ಹೋಪ್ ಸೊ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಧನ್ಯವಾದಗಳು.